ಅಂತೇಳಿ ಅಂದರೆ ಇದನ್ನು ಸಹಿಸಲ್ಲ. ನೀವು ತನಿಖೆ ಮಾಡಿ ಏನು ಬೇಕಾದರೆ ಮಾಡಿ. ಪೊಲೀಸ್ ಇಲಾಖೆಯವರೊಂದಿಗೂ ಕೂಡ ನಾವು ಮಾತನಾಡಿದ್ದೇವೆ. ಪೊಲೀಸ್ ಇಲಾಖೆ ಹೇಳ್ತದೆ ನಮಗೆ ಇಂಟರ್ಫಿಯರ್ ಆಗುವಂಥ ಅಧಿಕಾರ ಇಲ್ಲ. ಶಿಕ್ಷಣ ಇಲಾಖೆ ಇನ್ವೆಸ್ಟಿಗೇಷನ್ ಮಾಡಿ ನಮಗೆ ರಿಪೋರ್ಟ್ ಕೊಡಬೇಕು. ಪೊಲೀಸ್ ಇಲಾಖೆಗೆ ಅಲ್ಲಿ ಏನಾದರೂ ಗೊಂದಲ ಆದರೆ ಅವರಿಗೆ ಇನ್ವೆಸ್ಟಿಗೇಷನ್ ಒಳಗಡೆ ಹೋಗ್ಲಿಕ್ಕೆ ಅಧಿಕಾರ ಇದೆ. ಇಲ್ಲಿ ಯಾಕೆ ಇಲ್ಲ? ತಪ್ಪು ಏನು ಅಂತ ಹೇಳಿದ್ರೆ ಆ ಶಾಲೆ ಅಥವಾ ಟೀಚರ್ ಮೇಲೆ ಹೋಗಿ ಇವರು ಎದ್ದು ಬಿದ್ದು ಗಲಾಟೆ ಮಾಡಿದ್ರೆ ಅವಾಗ ಹೋಗ್ತಿರಲಿಲ್ಲ, ಇವರು ಹೋಗ್ತಾರೆ. ಇವತ್ತೇನು ಅಂತ ಹೇಳಿದ್ರೆ ಹಿಂದೂ ಸಮಾಜ ಬಹಳ ಸೌಮ್ಯ ಸಮಾಜ, ರಾಮನಿಗೂ ಬೈದು ಬಿಡಿ ಕೇಳಲ್ಲ. ನಾನು ಮತ್ತು ಭರತ್ ಶೆಟ್ಟಿ ಇದ್ದೇವೆ, ವಿಶ್ವ ಹಿಂದೂ ಪರಿಷತ್ ಪ್ರಮುಖರಿದ್ದೇವೆ. ಇದನ್ನು ಬಿಡುವಂತ ಪ್ರಶ್ನೆನೇ ಇಲ್ಲ. ನೀವು ನಿಮ್ಮ ತನಿಖೆ ಮಾಡಿ ಪೊಲೀಸ್ ಇಲಾಖೆ ಕೊಟ್ಟು ಅವರ ಮೇಲೆ ಎಫ್ಐಆರ್ ಹಾಕ್ಸೋದೊಂದು, ಅವರ ಮೇಲೆ ಶಾಲೆಯಿಂದ ನಿಮ್ಮ ಶಿಕ್ಷಣ ಇಲಾಖೆಯಿಂದ ಯಾವ ರೀತಿ ತನಿಖೆ ಆ ಶಿಕ್ಷಣ ಸಂಸ್ಥೆ ಮೇಲೆ ಮತ್ತು ಟೀಚರ್ ಮೇಲೆ ಪಡೆದುಕೊಳ್ತಾರೆ ಅದು ಒಂದು ಹೇಳ್ತಾ ಕೇಳಿ. ಒಂದು ಎರಡನೇದು ಆ ಶಾಲೆ ಆ ಟೀಚರ್ ಅನ್ನು ವಜಾ ಮಾಡಬೇಕು. ಇದೆಲ್ಲವೂ ಮಾಡಿಸುವಂತ ಕೆಲಸ ಕಾರ್ಯಗಳು ನಿಮ್ಮ ಮುಖಾಂತರ ಆಗಬೇಕು. ಇಲ್ಲದಿದ್ರೆ ನಾಳೆ ನಿಮ್ಮ ಮನೆ ಹೊರಗಡೆ ಪ್ರತಿಭಟನೆ ಆಗುವುದು, ನಿಮ್ಮ ಮೇಲೆ ಎದ್ದೇಳಿ ಬರುವಂತದ್ದು, ಮತ್ತೆ ಅದರ ನಂತರ ಆಗುವಂತ ಎಲ್ಲ ಘಟನೆಗೆ ನೀವು ಶಿಕ್ಷಣ ಇಲಾಖೆ ಜವಾಬ್ದಾರಿ. ಮತ್ತೆ ನೋಡಿ, ಇದರಲ್ಲಿ ಕಾಂಗ್ರೆಸ್ನವರು ಬಂದು ಆ ಶಾಲೆಯನ್ನು ರಕ್ಷಿಸುವಂತದ್ದು ಅಥವಾ ಟೀಚರ್ ಅನ್ನು ರಕ್ಷಿಸುವಂತದ್ದು, ಇದನ್ನೆಲ್ಲ ಮಾಡಿದಾಗ ಅವರು ರಾಜಕೀಯ ಮಾಡಿದಾಗ ನಾವು ಕೂಡ ರಾಜಕೀಯ ಮಾಡಬೇಕಾಗ್ತದೆ. ಇದನ್ನು ಬಿಡುವಂತ ಪ್ರಶ್ನೆ ಇರುವಂತದ್ದಲ್ಲ. ಅವರು ಶೈಕ್ಷಣಿಕವಾಗಿ ನಿಮ್ಮ ಪಾಠದ ಪುಸ್ತಕಗಳಿದೆ ಅದನ್ನು ಕಲಿಸಲಿಕ್ಕೆ ಮಾತ್ರ ಬದ್ಧರು. ಅದು ಬಿಟ್ಟು ಬೇರೆ ಏನಾದರೂ ಮಾಡಿದ್ರೆ ನಾವು ಯಾರು ಸುಮ್ಮನೆ ಕೂತ್ಕೊಳ್ಳುವುದಲ್ಲ. ಇಷ್ಟು ನಿಮಗೆ ನಾವು ಹೇಳಲಿಕ್ಕೆ ಬಯಸ್ತೇವೆ. ನಿಮಗೆ ಮಂಗಳೂರಿನ ವಿಚಾರ ಗೊತ್ತಿಲ್ಲ, ಈಗ ಯಾವ ರೀತಿ ಗಲಾಟೆ ಆಗಿದೆ ಮಂಗಳೂರಿಗೆ ಗೊತ್ತಾಗಿ ಬಂದಿದೆ. ಮತ್ತೆ ತಲೆಬಿಸಿ ಮಾಡಿಕೊಳ್ಬೇಕು. ಹೇಳ್ತೇವೆ ಈಗ ಇದು ನಮ್ಮದು ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ, ಥ್ರೆಟ್ ಅಂತ ತಿಳ್ಕೊಳ್ಳಿ, ಏನ್ ಬೇಕಾದ್ರೆ ತಿಳ್ಕೊಳ್ಳಿ. ಭರತ್ ಶೆಟ್ಟಿ ಅವರು ಮತ್ತು ನಾವು ಇಬ್ಬರು ಶಾಸಕರು ಅಧಿವೇಶನ ಇದ್ದು ನಾವು ಇಲ್ಲಿದ್ದೇವೆ ಅಂತ ಹೇಳಿದ್ರೆ ನಮಗೆ ಇದೇ ಪ್ರಮುಖ ಅಂತ ಹೇಳಿ ನೀವು ತನಿಖೆ ಮಾಡೋದೇನಿದೆ, ಹೆತ್ತವರು ಮತ್ತು ಮಕ್ಕಳು ಒಪ್ಪಿಕೊಂಡ ನಂತರ ವೈ ದೇರ್ ಇಸ್ ನೀಡ್ ಇನ್ವೆಸ್ಟಿಗೇಷನ್ ಟು ಟೆಲ್ ಮಿ. ಯಾಕೆ ಇನ್ವೆಸ್ಟಿಗೇಷನ್ ಬೇಕು? ಮಕ್ಕಳು ಮೈನರ್, ಆ ಟೀಚರ್ ಮೇಲೆ ಯಾವುದೇ ದ್ವೇಷ ಇಲ್ಲ. ಟೀಚರ್ ಅಂದ್ರೆ ಕಾಲು ಮುಟ್ಟಿ ನಮಸ್ಕರಿಸುವಂತ ಮಕ್ಕಳು. ಒಂದು ಮಗು ಆದ್ರೆ ಮಗುವಿಗೆ ಸ್ವಲ್ಪ ಏನು ಹೇಳಿಕೊಟ್ಟಿದ್ರಂತ ಎಲ್ಲ ಮಕ್ಕಳು ಬರ್ತಾರೆ ಅಂತ ಹೇಳಿ ಆದ್ರೆ ಆ ಮಕ್ಕಳು ಎಲ್ಲ ಮಕ್ಕಳು ಮತ್ತು ಅವ್ರ ಹೆತ್ತವ್ರು ಹೇಳ್ತಾರೆ ಅಂತ ಹೇಳಿ ಫಸ್ಟ್ ಆ ಟೀಚರ್ ಅಂತ ಮತ್ತೆ ಇನ್ವೆಸ್ಟಿಗೇಷನ್ ಮಾಡಿ ಆ ಟೀಚರ್ ಅನ್ನ ಇಟ್ಕೊಳ್ಳೋದಕ್ಕೆ ಎಲ್ಲರೂ ಬಂದು ಹೇಳುವ ನಂತರ ನಿಮಗೆ ಮತ್ತೆ ಏನು ಪ್ರೂಫ್ ಬೇಕು ಹೇಳಿ? ಆ ಮಕ್ಕಳು ಬಂದು ಹೇಳ್ತಾರೆ ಅಂತ ಹೇಳಿ ಮತ್ತೇನು ಪ್ರೂಫ್ ಬೇಕು? ಮತ್ತೇನು ಇನ್ವೆಸ್ಟಿಗೇಷನ್ ಬೇಕು ಹೇಳಿ? ಓಲ್ಡ್ ಸ್ಟೂಡೆಂಟ್ ಕೂಡ ಬರ್ತಾರೆ, ಎಷ್ಟೋ ವರ್ಷದಿಂದ ಹಾಕೊಂಡಿದ್ದು. ಅದಕ್ಕಾಗಿ ಸತ್ಯಾಸತ್ಯತೆ ಎದುರೆದುರುಗಡೆ ಆ ಮಕ್ಕಳು ಎಲ್ಲರೂ ಹೇಳ್ತಾರೆ ಅಂತ ಹೇಳಿದ್ರೆ ಮತ್ತೆ ದೇರ್ ಇಸ್ ನೋ ನೀಡ್ ಆಫ್ ಇನ್ವೆಸ್ಟಿಗೇಷನ್. ಆ ಟೀಚರ್ ಅನ್ನು ಫಸ್ಟಿಗೆ ಬದಿಗೆ ಕೂತ್ಕೊಳಿಸಿ ಅವರನ್ನು ತೆಗೆದು ಮನೆಗೆ ಕಳಿಸೊಮ್ಮೆ. ಮನೆಗೆ ಕಳಿಸಿ ಆದ ನಂತರ ನೀವು ಅವರನ್ನು ಇನ್ವೆಸ್ಟಿಗೇಷನ್ ನಿಮ್ಮ ಆಫೀಸಿಗೆ ಕರೀರಿ. ನಿಮ್ಮ ಆಫೀಸಿಗೆ ಕರೀರಿ ಇನ್ವೆಸ್ಟಿಗೇಷನ್. ನೀವು ಇನ್ವೆಸ್ಟಿಗೇಷನ್ ನಿಮ್ಮ ದಾಖಲೆಗಳ ಪ್ರಕಾರ ಇನ್ವೆಸ್ಟಿಗೇಷನ್ ಹಾಕಬೇಕು. ಇನ್ವೆಸ್ಟಿಗೇಷನ್ ಅದು ಮಾಡಿ ನೀವು ಬಾಯಲ್ಲಿ ಆದ್ರೆ ಬಾಯಲ್ಲಿ ಬಂದು ಮಕ್ಕಳೆಲ್ಲ ಎದುರುಗಡೆ ಹೇಳ್ತಾರೆ ಅಂತ ಹೇಳಿದ್ರೆ ಮತ್ತೇನು ಪ್ರೂಫ್ ಬೇಕ್ರಿ? ನೀವು ನನಗೆ ಹೊಡೆದಿದ್ದೀರಿ ಅಂತೇಳಿ ಎದುರುಗಡೆ ನೀವೇ ಬಂದು ಹೇಳ್ತೀರಿ, ನಾನೇ ಬಂದು ಒಪ್ಪಿಕೊಳ್ತೇನೆ ಅಂತ ಹೇಳಿದ್ರೆ ಮತ್ತೆ ಅಂತ ಇನ್ವೆಸ್ಟಿಗೇಷನ್. ನಾನು ಹೇಳಿದ ಅರ್ಥ ಆಯ್ತಾ ನಿಮಗೆ? ಅದಕ್ಕಾಗಿ ಅವರನ್ನ ಫಸ್ಟಿಗೆ ಇವತ್ತು ಆದೇಶ ಮಾಡಿ ಆ ಶಿಕ್ಷಕಿಯನ್ನು ಆ ಶಾಲೆಯಿಂದ ವಜಾ ಮಾಡಬೇಕು ಮತ್ತು ಅವರ ಮೇಲೆ ಕೇಸ್ ದಾಖಲಿಸಿ ಬಂಧನ ಮಾಡಬೇಕು ಅಂತೇಳಿ ಅವರ ಪರವಾಗಿ ವಿಶ್ವ ಹಿಂದೂ ಪರಿಷತ್ ಮತ್ತು ಹಿಂದೂ ಸಂಘಟನೆಯ ಆಗ್ರಹ. ಈಗ ಅವರು ಎತ್ತವರು ಮಾತಾಡ್ತಾರೆ ತಮ್ಮ ಹತ್ರ. ಸರ್, ಅವರು ಪಾಠ ಮಾಡಿರೋದು ಇದು ವರ್ಕ್ ಈಸ್ ವರ್ಷಿಪ್. ಈ ಲೆಸನ್ ಬಗ್ಗೆ ಮಾಡುವಾಗ ಇಷ್ಟೊಂದು ವಿಷಯ ಬಂದದ್ದು. ಇದರಲ್ಲಿ ಏನಿದೆ ಹೇಳಿದ್ರೆ, ನಾವು ಮಂತ್ರಗಳನ್ನು ಹೇಳುವುದಾಗಿ, ಭಜನೆಗಳು, ದೇವರ ನಾಮಗಳನ್ನು ಹಾಡುವುದರಿಂದ ದೇವರು ಬರುವುದಿಲ್ಲ. ನಾವು ಮಾಡೋ ಕೆಲಸಗಳಲ್ಲಿ ನಾವು ದೇವರನ್ನು ನೋಡಬೇಕು. ಆ ಥರದ ಒಂದು ರವೀಂದ್ರನಾಥ ಟ್ಯಾಗೋರ್ ಅವರು ಬರೆದಿರುವಂಥದ್ದು ಆ ಥರದ ವಿಷಯ. ಇಲ್ಲಿ ಅವರು ಒಂದು ವೇಳೆ ಆ ಥರ ಅದೇ ಮೆಸೇಜ್ ಮಕ್ಕಳಿಗೆ ಕೊಡಬೇಕು ಅಂತಿತ್ತು. ಅವ್ರು ಹೇಳಬೇಕಿತ್ತು, ನಾವು ದೇವಾಲಯಗಳಿಗೆ ಹೋಗಿ ಮಾಡೋದಕ್ಕೂ ನಾವು ಒಳ್ಳೆ ಉತ್ತಮ ಕೆಲಸಗಳನ್ನು ಮಾಡುವ ಸಮಾಜಕ್ಕೆ, ಅದರಲ್ಲಿ ದೇವರನ್ನು ನೋಡುವ ಅಂತ. ಇವರೇನು ಮಾಡಿದ್ದಾರೆ, ಬರೀ ನಿಮಗೆ ಮಸೀದಿಗೆ ಹೊಡೆದು ಹಾಕಿ ದೇವಾಲಯ ಕೊಟ್ಟು ಅಗತ್ಯ ಇತ್ತ? ಅದರಲ್ಲಿ ನೀವು ಡೆಕೋರೇಷನ್ ಮಾಡಿ ಕಲ್ಲನ್ನು ತಂದಿಟ್ಟರೆ ಅಲ್ಲಿ ದೇವರು ಬರ್ತಾನ, ರಾಮ ಬರ್ತಾನ? ನೀವು ದೇವಸ್ಥಾನಕ್ಕೆ ಯಾಕೆ ಹೋಗೋದು? ಅಲ್ಲಿ ದೇವರಿಲ್ಲ, ಬರೀ ಕಲ್ಲಿರುವುದು. ಮತ್ತೆ ಮೋದಿ ಅವರು ಗುಜರಾತಿನ ಮುಖ್ಯಮಂತ್ರಿ ಆಗಿದ್ದಾಗ ಮುಸ್ಲಿಮ್ಸ್ ಮಾತ್ರ ಹೋಗ್ತಾ ಇರೋ ಟ್ರೈನಿಗೆ ಬಾಂಬ್ ಹಾಕಿಸಿ ಅಂತೆ ಎಲ್ಲರನ್ನು ಸಾಯಿಸಿ, ಚಿಕ್ಕ ಚಿಕ್ಕ ಮಕ್ಕಳನ್ನು ಹಿಂದೂಗಳು ತಲೆಗೆ ಕಲ್ಲು ಹೊಡೆದು ಸಾಯಿಸಿದಾರಂತೆ. ಒಂದು ಮುಸ್ಲಿಂ ಹುಡುಗಿಯನ್ನು 11 ಜನ ರೇಪ್ ಮಾಡಿದಾರಂತೆ. ಮತ್ತೆ ಗೋದ್ರ ಹತ್ಯೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆದಾಗ ಆ ಟ್ರೈನಲ್ಲಿದ್ದು ಗರ್ಭಿಣಿ ಇದ್ರು, ಅವರ ಹೊಟ್ಟೆ ಹೊಡೆದು ಮಗು ಹೊರಗೆ ಬಂತಂತೆ. ಇಂಥ ಚಿತ್ರಣ ಬೇಕಾ ಸರ್? ಆ ಕ್ಲಾಸಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ 3 ಧರ್ಮದ ಮಕ್ಕಳಿದ್ದಾರೆ. ಆ ಧರ್ಮದ ಮಕ್ಕಳಿಗೆ ಇಷ್ಟುವರೆಗೆ ಗೊತ್ತಿಲ್ಲದ ವಿಷಯವನ್ನು ಇವರು ತಿಳಿಸಿ ಅದೇ ಮಕ್ಕಳು ದೊಡ್ಡದಾಗುವಾಗ ಈ ವಿಷಯ ಬೆಳೀತಾ ಹೋಗುವುದಲ್ಲದೆ ಕಡಿಮೆ ಆಗುವುದಿಲ್ಲ. ಹೇಳ್ತಾ ಇದ್ದಾರೆ ಈ ವಿಷಯಗಳು ಹಿಂದಿನ ಆಗ್ತಿದ್ದು ಫಸ್ಟ್ ಏನಲ್ಲ, ಹಿಂದಿನ ಆಗ್ತಾ ಉಂಟು. ಸಣ್ಣ ಸಣ್ಣ ವಿಷಯದಲ್ಲಿ ಆಗ್ತಾ ಉಂಟು, ನಾವು ತೊಡ್ಕೊಳ್ತೇವೆ.
ಬಿಂದಿ ಹಾಕ್ಬೇಡಿ, ಬಳೆ ಹಾಕಬೇಡಿ, ಹೂ ಮುಡಬೇಡಿ, ಇದೆಲ್ಲ ಆಗ್ತದೆ. ನಾವು ಎಲ್ಲೋ ಒಂದ್ ಕಡೆ ಹಿಂದೂ ಸಮಾಜ ತೊಡ್ಕೊಳ್ತದೆ. ಆದ್ರೆ ಇನ್ನು ಪುನಃ ನೀವು ಸಣ್ಣ ಸಣ್ಣ ಮಕ್ಕಳಲ್ಲಿ ನಾನು ಟೀಚರ್, ಶಾಲೆಯಲ್ಲಿ ನಾವು ಇಷ್ಟು ತನಕ ಯಾವ ಮಕ್ಕಳಿಗೆ ಧರ್ಮ ಮತ್ತು ರಾಜಕೀಯ ಬರ್ಲಿಕ್ಕೆ ಬಿಡುದೇ ಇಲ್ಲ. ನಾನು ಟೀಚಿಂಗೇ ಮಾಡ್ಕೊಂಡು ಪ್ರಿನ್ಸಿಪಲ್ ಆಗಿದ್ದವ. ಆದ್ರೆ ಈ ವಿಷಯದಲ್ಲಿ ಸಣ್ಣ ಸಣ್ಣ ಮಕ್ಕಳ ತಲೆಯಲ್ಲಿ ಇದು ಸೀರಿಯಸ್ ವಿಷಯ. ಇದು ನೋಡೋವರಿಗೆ ಸಣ್ಣದಾಗಿ ತೋರ್ಬೋದು, ಸೀರಿಯಸ್ ವಿಷಯ ಇದು. ನೀವು ಅವರ ಮಕ್ಕಳಿಗೆ ಕುರ್ಸಿ ರಾಮ ಮಂದಿರದಲ್ಲಿ ರಾಮದ ಬಗ್ಗೆ ಇರ್ಬೋದು, ಮೋದಿಯವರ ಬಗ್ಗೆ ಅವರು ಏಡೆಡ್ ಸ್ಕೂಲ್ ಅದು, ಏಡೆಡ್ ಸ್ಕೂಲಲ್ಲಿ ನೀವು ಪ್ರಧಾನಮಂತ್ರಿ ಬಗ್ಗೆ ಬಾಯ್ ಬಂದಾಗೆ ಮಕ್ಕಳ ಹತ್ರ ಮಾಡಿಸ್ತದೆ ಅಂದ್ರೆ ಕರೆಕ್ಟ್ ಅಲ್ಲ. ಈಗ ಖಾಲಿ ಇದು ಕೊಡ್ಲಿಕ್ಕೆ ಬಂದಿದ್ದೇವೆ, ವಿಶ್ವ ಹಿಂದೂ ಪರಿಷತ್ತಿನ ಒಂದು ರಿಕ್ವೆಸ್ಟ್ ಅನ್ನು ಕೊಟ್ಟಿದ್ದೇವೆ. ದೊಡ್ಡದಾಗ್ತದೆ ಇದು ಸುಮ್ಮನೆ. ಯಾಕಂದ್ರೆ ಇದು ನಾನು ಶಾಸಕನಾಗಿ ಬಂದದಲ್ಲ, ನಾನೊಬ್ಬ ಹಿಂದೂ ಆಗಿ ಬಂದದ್ದು. ನಾನು ಇದು ತೊಡ್ಕೊಳ್ಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಪ್ರತಿ ಸತಿ ಎಷ್ಟು ವಿ ಆರ್ ನಾಟ್ ಅನ್ಅಪಾಲಜೆಟಿಕ್ ಎನಿಮೋರ್ ಸರ್. ನೀವು ಅಧಿಕಾರಿ ಇದ್ದೀರಿ, ನೀವು ನೋಡಿ, ಶಾಸಕನಾಗಿ ನಾನು ಏನು ಮಾಡಬೇಕು, ಯಾರ ಹತ್ರ ಹೇಳ್ಬೇಕು, ಅದು ಬೇರೆ ವಿಷಯ. ಮತ್ತೆ ಈ ರೀತಿಯ ಘಟನೆ ನಮ್ಮಲ್ಲಿ ನಡೀತಾ ಹೋದ್ರೆ ನಮ್ಗೆ ಹಾಗಾದ್ರೆ 80% ನಾವು ಕೈ ಕೊಟ್ಕೊಂಡು ಕೂತ್ಕೊಳ್ತೇವೆ. ಅದು ವಿಶ್ವದಲ್ಲಿ ಎಲ್ಲ ಆಗುವುದಿಲ್ಲ. ಇದು ಬಾಯಿ ಬಂದಾಗೆ ಮಾತಾಡೋದು ಸರ್ವಿಸ್ ಅಂತ ಹೇಳ್ತಾರೆ, ಮಾತಾಡ್ತಾರೆ. ನಾನು ಯಾರು ವಿರುದ್ಧ ಸಾಲ. ನನ್ನ ಸ್ಟೂಡೆಂಟ್ಸ್ ಇದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ. ಇಷ್ಟು ತನಕ ನಾವು ಜಾತಿ ಕೇಳೋದಿಲ್ಲ. ಒಬ್ಬ ಹುಡುಗಿ ಜಾತಿ ಕೇಳೋದಿಲ್ಲ. ನಮ್ಗೆ ಯಾಕೆ ಕಲಿಕ್ಕೆ ಬರ್ತಾರೆ, ಕಲಿಸ್ತೇವೆ, ಬಿಟ್ಟು. ಇವತ್ತು ನಮ್ಮ ಗೆಳೆಯವರು ನಮ್ಮ ಆಫೀಸ್ ವಿದ್ಯಾರ್ಥಿಗಳಲ್ಲಿ ಇವತ್ತು 4 ದಿನ ನಾನು ಶಾಲೆಗಳಿಗೆ ಕಳಿಸ್ಕೊಟ್ಟಿದ್ದೆ, ಏನಾಯ್ತು ನನಗೆ ರಿಪೋರ್ಟ್ ಕೊಡಿ ಅಂತ. ಅವರು ವಿಚಾರ ಮಾಡಿ ವರದಿಯನ್ನು ಕೊಡ್ತಾರೆ. ಆ ವರದಿಯನ್ನು ನಾನು ಪರಿಶೀಲನೆ ಮಾಡಿಕೊಂಡು ಕಾನೂನುಬದ್ಧವಾಗಿ ತಾವು ಹೇಳಿದಾಗೆ ಅಲ್ಲಿ ಎಷ್ಟು ಮೇಜನ್ಸ್ ಇದೆ ಏನಂತ ಪರಿಶೀಲನೆ ಮಾಡಿ ಅದೇನು ಆದಷ್ಟು ಬೇಗ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅದ್ರ ಬಗ್ಗೆ ನಾನು ಖಂಡಿತ ಮುಂದುವರಿತೇನೆ. ಸೊ ತಮಗೇನು ಮನವಿ ಇದೆ ನನಗೆ ಕೊಡಿ, ಆ ಮನೆಯೇ ಪರಿಶೀಲನೆ ಮಾಡ್ತೇನೆ, ಅವರು ವರದಿನೂ ಪರಿಶೀಲನೆ ಮಾಡ್ತೇನೆ. ತಗೋಬರ್ತಾರೆ, ಅವ್ರು ಟೀಮೇ ಹೋಗಿದ್ದಾರೆ. ಅವ್ರು ಬಂದ ನಂತರ ಏನು ನಾನು ಆದಷ್ಟು ಶೀಘ್ರ ಆಡಳಿತ ಮಂಡಳಿ ಮಾಡಿ ಕ್ರಮ ತೆಗೆದುಕೊಳ್ಳುತ್ತೇನೆ. ಟೀಚರ್ಸ್ ನೋಡಿದ್ರೆ ಖಂಡಿತವಾಗ್ಲೂ ಅವರು ಹೇಳಲ್ಲ, ನೀವು ಮಕ್ಕಳನ್ನು ಎದುರು ತಂದು ವಿಚಾರಣೆ ಮಾಡಿ, ಸಂಬಂಧಪಟ್ಟವರನ್ನ ಕೊಡಿ. ಆ ಕ್ಲಾಸ್ ನ ಯಾರೆಲ್ಲ ಮಕ್ಕಳಿದ್ದಾರೆ ಅವರು ನಿಮ್ಮ ಪೇರೆಂಟ್ಸ್ ಅವರು ಕರ್ಕೊಂಡು ಬರ್ತಾರೆ, ಮಾಧ್ಯಮದವರು ಬರಲಿ, ಎಲ್ಲ ಬರಲಿ. ಮತ್ತೆ ಎಲ್ಲಿ ನೀವು ನ್ಯೂಟ್ರಲ್ ಪ್ಲೇಸ್ ಅಲ್ಲಿ ಮಾಡಿ, ನ್ಯೂಟ್ರಲ್ ಪ್ಲೇಸ್ ಅಲ್ಲಿ ಮಾಡಿ. ಅಲ್ಲಿ ಮಾಡುವಾಗ ಅಲ್ಲಿ ಟೀಚರ್ಸ್ ಇರ್ತಾರೆ, ಬೇರೆಯವರು ಇರ್ತಾರೆ, ಮಕ್ಕಳು ಸುಳ್ಳು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಸುಳ್ಳು ಹೇಳ್ಬೋದು. ಡಿಡಿಪಿ ಅವರ ಆಫೀಸ ಇವರ ಆಫೀಸ್ ಕರೆಸಿ ಎಲ್ಲರನ್ನ ಮಕ್ಕಳನ್ನ ನಾವು ಅಲ್ಲೇ ಕರ್ಕೊಂಡ್ ಬರ್ತೇವೆ. ನೀವು ಡೈರೆಕ್ಟ್ ಆಗಿ ಮಾಡಿ. ಶಾಲೆಯಲ್ಲಿ ಮಾಡಿದ್ರೆ ಅವರ ಪ್ಲೇಸ್ ಅಲ್ಲಿ ನಾವು ಇನ್ವೆಸ್ಟಿಗೇಷನ್ ಅಂತ ಮಾಡೋದು. ಅವ್ರ ಇನ್ವೆಸ್ಟಿಗೇಷನ್ ಮಕ್ಕಳನ್ನ ಪೇರೆಂಟ್ಸ್ ಅನ್ನ ನೀವು ಕ್ವಶನ್ ಮಾಡಬೇಕಾದ್ರೆ ಯು ಕಾಲ್ ದಮ್ ಟು ಯುವರ್ ಆಫೀಸ್. ಬರಲಿ ಸರ್, ಅಲ್ಲ, ನೀವು ಈಗ ಮೊದಲು ಇವರ ಮೇಲೆ ಆಕ್ಷನ್ ತಗೊಳ್ಳಿ ಸರ್, ಆಮೇಲೆ ಏನು ಮಕ್ಕಳನ್ನು ಕರೆದು ಮಾತಾಡೋದು ಏನಿದೆ ಅದು ಮಾಡಿ. ಆನ್ಸರ್ ಅದು ಬೇರೆ ವಿಷಯ. ಇವರು ಫಸ್ಟ್ ಅವರ ಮೇಲೆ ಆಕ್ಷನ್ ತಗೊಳ್ಳಿ. ಅವರು ನಮಗೆ ಸಹ ಎಲ್ಲ ಚೀಪ್ ಆಗಿ ಮಾತಾಡ್ತಿದ್ರು, ಹಿಂದೂ ಅವರಿಗೆಲ್ಲ. ಮತ್ತೆ ಇದು ದೇವರ ಬಗ್ಗೆ ಎಲ್ಲ ಎಂತೆಂತ ಹೇಳುದು, ಮತ್ತೆ ಲವ್ವಿದು ವಿಷಯ ಮಾತಾಡುದು. ಅವರೇ ಸಿಸ್ಟರ್ ಪ್ರಭಾನಿ ಲವ್ವಿದು ವಿಷಯ ಮಾತಾಡುದು. ಆಗ ನಾವು ಚಿಕ್ಕವರಿದ್ವಿ, ಹಾಗೆ ನಮಗೆ ಎಂತ ಸಹ ಮಾತಾಡ್ಲಿಕ್ಕೆ ಗೊತ್ತಿರಲಿಲ್ಲ. ಹಾಗೆ ನಾವು ಸುಮ್ಮನೆ ಇದ್ವಿ. ಮತ್ತೆ ಹೈಸ್ಕೂಲ್ಗೆ ಬಂದ ಮೇಲೆ ಪುನೊಂದು ಮ್ಯಾಮ್ ಇದ್ದಾರೆ, ಮಾಲಿ ಮ್ಯಾಮ್ ಅಂತ. ಅವರು ಸಹ ಹಾಗೇನೆ ಮಾತಾಡ್ತಿದ್ದಾರೆ ನಮ್ಮ ಹತ್ರ. ಮತ್ತೆ ಚೀಪಾಗಿ ನಮ್ಮನ್ನೆಲ್ಲ ಎಲ್ಲದಕ್ಕೆ ನಾವೇ ಟಾರ್ಗೆಟ್, ಹಿಂದೂ ಅವರೇ ಟಾರ್ಗೆಟ್, ಎಂತ ಮಾಡಿದ್ರೆ ಸಹ ಹಾಗೆಲ್ಲ ಮಾಡ್ತಿದ್ವಿ. ವರ್ಷ ಈಗ ಫಸ್ಟ್ ಈಗ ಪಾಸ್ಔಟ್ ಸ್ಟೂಡೆಂಟ್ಸ್ ಅಲ್ಲೇ PUC ಫಸ್ಟ್ ನಾನು ಒಂದು ಇಲ್ಲಿ ಕೇಳಿ, ಎಲ್ಲಿವರೆಗೆ ನಾನು ಒಂದು ಹೇಳ್ತೇನೆ. ಒಂದು ಹುಡುಗಿ ಅಲ್ಲಿ ಕಲ್ತಂತ ಹುಡುಗಿ ಬಂದು ಹೀಗೆ ಹೇಳ್ತಾರೆ ಅಂತ ಹೇಳಿದ್ರೆ ಅವರ ಮಾನ್ಯತೆ ರದ್ದು ಮಾಡಿ, ಶಿಫಾರಸು ಮಾಡಿ ಮಾನ್ಯತೆ ರದ್ದು ಮಾಡ್ಲಿಕ್ಕೆ ಬೇಡ. ಅವ್ರು ಕಲ್ಸೋದು ಇವರು ಸುಳ್ಳು ಹೇಳ್ತಾರೆ, ಬೇಡ, ಕಲ್ಸೋದೇ ಬೇಡ. ಅವರು ಏನು ಡಾಕ್ಟರ್ ಅವ್ರು ಕಲಿಸೋದು ಬೇಡ. ಇದು ಒಬ್ಬಳೇ ಅಲ್ಲ, ತುಂಬಾ ನೂರಾರು ವಿದ್ಯಾರ್ಥಿಗಳು ಹೇಳಿ ತಯಾರಿದ್ದಾರೆ ಅಂತ ಹೇಳಿದ್ರೆ ಅಂತವ್ರು ಎಂತ ಕಲಿಸ್ತಾರೆ ಹೇಳಿ? ಕಲೆಯಲ್ಲಿ ಏನು ಕಲಿಸ್ತಾರೆ? ವಿರೋಧಿ ಅವರು ಬೇರೇನಿಲ್ಲ, ಹಿಂದೂ ವಿರೋಧ ಮಾತ್ರ ಮಾಡ್ತಾ ಇದ್ದಾರೆ ಆ ಶಾಲೆಯಲ್ಲಿ. ರಾಮನಿಗೆ ಬೈಲಿಕ್ಕೆ ಟೀಚರ್ ಯಾರು? ಅವರು ವಿದ್ಯಾರ್ಥಿಗಳಿಗೆ ಒಳ್ಳೆ ದಾರಿಯನ್ನು ತೋರಿಸುವಂತ ವ್ಯಕ್ತಿ. ಅದು ಬಿಟ್ಟು ರಾಮನಿಗೆ ಬೈತಾರಲ್ಲ ಅವರು, ಧರ್ಮ ನಿಂದನೆ ಮಾಡ್ತಾರಲ್ಲ, ಹಿಂದೂ ಧರ್ಮದ ನಿಂದನೆ ಮಾಡಿದ್ದಾರೆ ಅವರು. ಸಣ್ಣ ಮಕ್ಕಳ ಮನಸ್ಸಲ್ಲಿ ಈ ರೀತಿ ಹಾಕುದನ್ನ ತಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ನಾನೀಗ ಯಾಕೆ ಸ್ಮೂತ್ ಆಗಿ ಹೇಳ್ತಾ ಇದ್ದೇವೆ, ಇದನ್ನ ನೀವು ಇಮಿಡಿಯೇಟ್ ಆಗಿ ಆಕ್ಷನ್ ತೆಗಿ. ಮುಂದಾಗುವ ಗಲಾಟೆ ಏನು ವೇದವ್ಯಾಸರು ಹೇಳಿದ್ರು, ನಾನು ಹೇಳ್ತಾ ಇದ್ದೇನೆ, ಗಲಾಟೆ ದೊಡ್ಡ ರೀತಿಯಲ್ಲಿ ಆಗ್ತದೆ. ಇದನ್ನು ಬಿಡ್ಲಿಕ್ಕೆ ಎಷ್ಟು ಶಾಲೆ ಅಂತ ಕಾಯುದು ನಾವು, ಎಷ್ಟು ಕಡೆ ಅಂತ ಕಾಯುದು? 1, 2, 3 ಆಗ್ತಾನೆ ಉಂಟು.
ಇನ್ನು ಸಾಧ್ಯನೇ ಇಲ್ಲ ಇದನ್ನ ತಡ್ಕೊಳ್ಳಿಕ್ಕೆ. ಕ್ಲಿಯರ್ ಕಟ್ ಆಗಿ ಹೇಳಿದ್ದೇವೆ. ಇದನ್ನ ನೀವು ಆಕ್ಷನ್ ತೆಗಿರಿ. ಸಸ್ಪೆಂಡ್ ಆರ್ ಪೆಂಡಿಂಗ್ ಇನ್ವೆಸ್ಟಿಗೇಷನ್ ಟೈಮ್ ಅಲ್ಲಿ ಯಾರ ಮೇಲೆ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ ಅವರು ಅದೇ ಶಾಲೆಯಲ್ಲಿ ಕೂತ್ಕೊಂಡು ಮಕ್ಕಳನ್ನ ಇನ್ಫ್ಲೂಯೆನ್ಸ್ ಮಾಡೋ ಅಗತ್ಯ ಇಲ್ಲ. ನೀವು ಇನ್ವೆಸ್ಟಿಗೇಷನ್ ಬೇಕಾದ್ರೆ ಹೇಳಿ, ಅವರು ಹೇಳಿದ್ರು ಇನ್ವೆಸ್ಟಿಗೇಷನ್ ನೀವು ಪರಿಶೀಲನೆ ಮಾಡಿದ್ರೆ ಅಲ್ಲ ರೀ, ಒಂದ್ ಕೇಳಿ, ಗಂಡ ಹೆಣ್ಣ ಅಂತ ನೋಡಿದ ಕೂಡಲೇ ಗೊತ್ತಾಗುವಂತದಕ್ಕೆ ಮತ್ತೇನು ಪರಿಶೀಲನೆ ಮಾಡೋದು? ಹೇಳಿ ನನಗೆ, ಏನು ಪರಿಶೀಲನೆ ಮಾಡ್ತೀನಿ? ಯಾಕೆ ಪರಿಶೀಲನೆ ಮಾಡಬೇಕು? ಮಕ್ಕಳು ಹೇಳಿದ ನಂತರ ನಿಮಗೆ ಪರಿಶೀಲನೆ ಇನ್ನೇನದು? ಅವಳನ್ನು ಫಸ್ಟ್ ಅವಳ ಟೀಚರ್ ಅನ್ನು ತೆಗೀರಿ, ಮತ್ತೆ ನೀವು ಇನ್ವೆಸ್ಟಿಗೇಷನ್ ಮಾಡ್ತಾ ಇರಿ, ಏನು ಬೇಕಾದ್ರೆ ಮಾಡಿ. ಅದು ನಾಳೆ ಒಳಗಡೆ ತೆಗೆಯಲಿಲ್ಲ ಮಾಡಿ. ಬುಧವಾರ ಕೂತ್ಕೊಳ್ತೀವಿ. ಮಾಜಿ ಶಾಸಕರು ಅವರ ಪರವಾಗಿದ್ದಾರೆ, ಶಾಲೆಯ ಬಗ್ಗೆ ಅವರು ನಿರಪರಾಧಿ ಅನ್ನುವ ರೀತಿಯಲ್ಲಿ ಮಾಧ್ಯಮದಲ್ಲಿ ಮಾತಾಡಿದ್ದಾರೆ. ಮಾಜಿ ಶಾಸಕರು ಅವ್ರೀಗ ಅಲ್ಲಿ ಕೂತ್ರೆ ಅವ್ರು ಬೇರೆಯವ್ರ ಮೇಲೆ ಇನ್ಫ್ಲೂಯೆನ್ಸ್ ಬಿಡ್ತಾರೆ, ಅಲ್ಲಿರುವ ಮಕ್ಕಳ ಮೇಲೆ ಇನ್ಫ್ಲೂಯೆನ್ಸ್ ಬಿಡ್ತಾರೆ. ಶುಡ್ ನಾಟ್ ಇಂಟರ್ಫಿಯರ್ ಅಲ್ಲ. ಪೆಂಡಿಂಗ್ ಇನ್ವೆಸ್ಟಿಗೇಷನ್ ಮಾಡಲಿ. ಇನ್ವೆಸ್ಟಿಗೇಷನ್ ಆದ್ಮೇಲೆ ಬೇಕಾದ್ರೆ ಮುಂದಿನ ಅಲ್ಲ, ಈಗ ಅಲ್ಲಿ ಬಿಒ ಇದ್ದಾರೆ. ನಾವು ಒಂದು ಕೆಲಸ ಮಾಡಿ, ಅಲ್ಲ 1 ಮಿನಿಟ್ ಇಲ್ಲಿ ಕೇಳಿ, ಅಲ್ಲ 1 ಮಿನಿಟ್ ಕೇಳಿ, ಇಲ್ಲಿ ಕೇಳಿ 1 ಮಿನಿಟ್. ಬಿಒ ಅವರ DDP ಒಂದು ತಿಳ್ಕೊಳ್ಳಿ, ಆ ಮಗು ಅಥವಾ ಮಕ್ಕಳು ನಾಳೆಯಿಂದ ಆ ಶಾಲೆಯಲ್ಲಿ ಕಲೀಲಿಕ್ಕಿದೆ ಅಂತ ಗೊತ್ತಿತ್ತು ಕೂಡ ಆ ಟೀಚರ್ ಎದುರುಗಡೆ ನಿರ್ತದೆ ಅಂತ ಹೇಳಿದ್ರೆ ಆ ಮಗುವಿನ ಧೈರ್ಯಕ್ಕೆ, ಸಾಹಸಕ್ಕೆ ಮೆಚ್ಚಬೇಕಲ್ಲ ನಾವು. ಯಾವ ಮಕ್ಕಳು ಮಾಡ್ತಾರೆ ಹೇಳಿ? ನಿಮ್ಮ ಮಗು ಮಾಡ್ತದಾ? ಇವರ ಮಗು ಮಾಡ್ತದ ಕೇಳಿ? ಯಾವ ಪೊಲೀಸ್ ಮಕ್ಕಳು ಮಾಡ್ತಾರೆ ಕೇಳಿ? ಮಾಡಲ್ಲ. ಟೀಚರ್ ಇಷ್ಟು ಮಾಡಿದಾರೆ ಅಂತ ಹೇಳಿ ಕೂಡ ಆ ಧರ್ಮದ ಬಗ್ಗೆ ಏನು ಅರಿವಿದ್ದ ಕಾರಣ ಆ ಹುಡುಗಿ ಎದು ನಿಂತು ಹೇಳ್ತಾಳೆ ಅಂತ ಹೇಳಿ ಆದ್ರೆ ಇಲ್ಲ, ಹುಡುಗಿಗೆ ಏನುಂಟು? ಹೆದರಿಕೆ ಇಲ್ವಾ? ನಾಳೆ ರಿಸಲ್ಟ್ ಅಲ್ಲಿ ಫೈಲ್ ಮಾಡ್ತಾರೆ, ಹೆದರಿಕೆ ಇಲ್ವಾ ಹುಡುಗಿಗೆ? ಅಷ್ಟಿತ್ತು ನೀವು. ಅದಕ್ಕಾಗಿ ಇವತ್ತು ಇವರು ಹೇಳಿದ ಹಾಗೆ ಸಸ್ಪೆಂಡ್ ಫಸ್ಟ್ ಮಾಡಿ, ನಾಡ್ದು ಇಲ್ಲದ್ರೆ ನಾಡ್ದು ಒಂದು 500 ಜನ 1000 ಜನ ಸೇರ್ತಾರೆ. ಬುಧವಾರ 500 ಜನ 1000 ಜನ ಇಲ್ಲಿ ಸೇರ್ತೇವೆ. ನಾವು ಹೋರಾಟ ಶುರು ಮಾಡ್ತೇವೆ. ಭರತ್ ಶೆಟ್ಟರ್ ಮತ್ತು ನಾನು, ವಿಶ್ವ ಹಿಂದೂ ಪರಿಷತ್ ಎಲ್ಲ ಹೋರಾಟ. ಇನ್ನು ನೀವು ಏನು ಬೇಕಾದ್ರೆ ಮಾಡಿಕೊಳ್ಬಹುದು. ನಾವು ಪೊಲೀಸ್ ಕಮಿಷನರಿಗೂ ಮತ್ತು ಅವರಿಗೂ ಹೇಳ್ತೇವೆ. ಶಾಲೆಯಲ್ಲಿ ಹೋಗಿ ಏನು ಇನ್ವೆಸ್ಟಿಗೇಷನ್ ಮಾಡಿದ್ದೀರಿ? ಒಂದು ಮಿನಿಟ್ ಕೇಳಿ. ಆಡಳಿತ ಮಂಡಳಿಯವರು ಯಾರಾದ್ರೂ ಕಳ್ಳರು ಕದ್ದವರು ಒಪ್ಪಿಕೊಳ್ತಾರಾ? ಮಾತಾಡ್ಬೇಕು. ಕದ್ದ ಕಳ್ಳರು ಯಾರಾದ್ರೂ ಒಪ್ಪಿಕೊಳ್ತಾರಾ? ಅವ್ರು ಮಾಡಿದಾರಂತ ಯಾರಾದ್ರೂ ಒಬ್ಬರು ಹೇಳ್ತಾರಾ? ಹೇಳಿ ನನಗೆ. ಅವ್ರ ವಿಚಾರಣೆ ನೀವು ಅವರನ್ನ ಇಲ್ಲಿ ಬಂದು ಮಾಡುದು ಅಂತ ಹೇಳಿದ್ರೆ ಯಾಕೆ? ನೀವು ನಿಮ್ಮ ಆಫೀಸಿಗೆ ಕರೀರಿ ಅವರಿಗೆ. ಒಂದು BO ಅನ್ನ ಅವರ ಶಾಲೆಗೆ ಕರೆಸುವಷ್ಟು ದೊಡ್ಡದಾದ್ರ ಅವರು? ಒಂದು DDP ಅನ್ನ ಅವರ ಶಾಲೆಗೆ ಕರೆಸುವಷ್ಟು ದೊಡ್ಡದಾದ್ರ ಅವರು? ಅವರ ಮಾನ್ಯತೆ ಕೊಡಬೇಕಾದ್ರೆ ನೀವು ಬೇಕು. ನಿಮ್ಮ ಹತ್ರ ಬಂದು ಕಾಲಿಡ್ಕೊಂಡು ಮಾನ್ಯತೆ ಪಡ್ಕೊಳ್ಳುವರು ಇವತ್ತು ನೀವು ಇಲ್ಲಿ ಬರ್ಬೇಕಾ ಇನ್ವೆಸ್ಟಿಗೇಷನ್ಗೆ? ಆ ಸಿಸ್ಟರ್ ಯಾರಿದ್ರೆ ಅವರನ್ನು ಕರೀರಿ. ಸಿಸ್ಟರ್ ಯಾರಿದ್ರೆ ಅವರನ್ನು ಕರೀರಿ. ಅಲ್ಲ, ನಾನು ಒಂದು ಹೇಳ್ತೇನೆ ಕೇಳಿ. DDP ಆಫೀಸಿಂದ ಯಾರಲ್ಲಿ ಬಂದಿದ್ದಾರೆ ಬನ್ನಿ. ನೀವು ಇನ್ವೆಸ್ಟಿಗೇಷನ್ ಅಲ್ಲಿ ರಾಜಕೀಯ ಮಾಡಿದ್ರೆ ಅಲ್ಲಪ್ಪ, ನಾಳೆ ನಿಮ್ಮ ಮಗಳಿಗೆ ಹೀಗೆ ಮಾಡಿದ್ರೆ ಏನ್ ಮಾಡ್ತೀರಿ ನೀವು? ಹೇಳಿ, ಸತ್ಯ ಹೇಳಿ. ನಿಮ್ಮ ಮಗಳಿಗೆ ಇದೇ ರೀತಿ ರಾಮ ಇಲ್ಲ, ಏನ್ ಮಾಡ್ತೀರಿ? ನಿಮ್ಮ ಮಗವನ್ನು ಏನ್ ಮಾಡ್ತೀರಿ ಹೇಳಿ? ನೀವು ಒಂದು ಅಧಿಕಾರಿ ಏನ್ ಮಾಡ್ತೀರಿ ಹೇಳ್ರಿ? ಈ ಪೊಲೀಸರು ಏನ್ ಮಾಡ್ತಾರೆ ಕೇಳಿ? ಅವರು ವಿಡಿಯೋ ತೆಗಿತಾರಲ್ಲ, ಪೊಲೀಸರು ಏನ್ ಮಾಡ್ತಾರೆ? ಅವರು ಹೊಟ್ಟೆಗೆ ಅನ್ನ ತಿನ್ನೋದು, ನಾವು ಏನ್ ತಿನ್ನೋದು? DDP ಪರವಾಗಿ ಬಂದಿದ್ದಾರೆ. ನೀವು ಇಲ್ಲಿ ಬಂದು ಇನ್ವೆಸ್ಟಿಗೇಷನ್ ಮಾಡಿದ್ರಿ. ಆ ಪ್ರಾಂಶುಪಾಲರು ಯಾರಿದ್ದಾರೆ ಅಡ್ಮಿನಿಸ್ಟ್ರೇಷನ್ ಕರೀರಿ ನಿಮ್ಮ ಆಫೀಸ್ಗೆ. ಅಲ್ಲ, 1 ಮಿನಿಟ್. ಅವರು ಟೀಚರ್ ಅನ್ನ ನೀವು ಆಫೀಸಿಗೆ ಕರಿಬೇಕಲ್ಲ, ನಿಮ್ದು ಇವರ ಆಫೀಸಿಗೆ ಕರಿಬೇಕಲ್ಲ. ನೀವು 1 ಮಿನಿಟ್ ಮಕ್ಕಳನ್ನ ಎನ್ಕ್ವೈರಿ ಮಾಡಿದ್ರ? ಮಕ್ಕಳನ್ನ ಇಲ್ಲಿ ಎನ್ಕ್ವೈರಿ ಮಾಡಬಾರ್ದು. ಒಂದೇ ಹೇಳ್ತೇನೆ ಕೇಳಿ. ಈ ಪೊಲೀಸ್ ಇಲಾಖೆ ಇರಲಿ, ನಿಮ್ಮ ಇಲಾಖೆ ಇರಲಿ, ಜೀವಂತವಾಗಿ ಬದುಕುಳಿದ್ರೆ ಡ್ಯೂಟಿ ಮಾಡಬಹುದು. ಯಾವ ಸರ್ಕಾರಿಗೂ ಡ್ಯೂಟಿ ಮಾಡಬಹುದು. ಯಾವ ಸರ್ಕಾರ ಜೀವಂತವಾಗಿ ಇರಬೇಕು ಅಂತ ಹೇಳಿದ್ರೆ ನಮ್ಮ ಧರ್ಮವನ್ನ ಮಾರ್ಬಿಟ್ಟು ಜೀವಂತವಾಗಿ ಇರುವಂತ ಯಾರು ಬೇಕಾದ್ರೆ ಹೇಳ್ತಾರೆ. ಸರ್ಕಾರಗಳು 1000 ಹೇಳ್ತವೆ. ಹೊಟ್ಟೆಗೆ ಅನ್ನ ತಿನ್ನಬೇಕು ಹೋಗಲ್ಲ. ಇದು ಇತ್ಯರ್ಥ ಆಗುವ ತನಕ ನಾನು ಹೋಗಲ್ಲ. ಅವರನ್ನ ಸಸ್ಪೆಂಡ್ ಮಾಡಿ ಸತ್ಯ ತಿಳ್ಕೊಂಡ ನಂತರ ವಾಪಸ್ ಇನ್ಯಾಕೆ ಇನ್ವೆಸ್ಟಿಗೇಷನ್? ನಿನ್ನೆ ಅವರು ಐವನ್ ಡಿಸೋಜ್ ಅವರು ಹೇಳ್ತಾರೆ ಅವರು ರಾಮನಿಗೆ ವಿರುದ್ಧ ಮಾತಾಡಿದ್ದು ಹೌದು, ಆದ್ರೆ ಹಾಗೆ ಮಾತಾಡಿದಲ್ಲ. ಮತ್ತೆ ಮಾತಾಡಿದ್ದು ಟಿವಿಯಲ್ಲಿ ಹೇಳಿದವರು ಅವರೇ. ಐವನೇ ಒಪ್ಪಿಕೊಂಡಾದ ನಂತರ ಕ್ರೈಸ್ತ ಧರ್ಮದಿಂದ ಹುಟ್ಟಿದಂತ ಒಂದು ವ್ಯಕ್ತಿಯೇ
ಒಂದು ರಾಜಕಾರಣಿ ಒಪ್ಪಿಕೊಂಡ ನಂತರ ಅದೇ ಸಾಕಲ್ಲ ನಿಮಗೆ ಸಾಕ್ಷಿ. ನಾನು ವೇದವಾಸ್ಕ ಮತ್ತೆ ಹೇಳೋದಲ್ಲ, ಇವ್ರು ಹೇಳೋದಲ್ಲ. ಐವನ್ ಡಿಸೋದ ಟಿವಿಯಲ್ಲಿ ಒಪ್ಪಿಕೊಂಡಿದ್ದಾರೆ. ಮತ್ತೆ ನೀವೆಂತ ಇನ್ವೆಸ್ಟಿಗೇಷನ್ ಮಾಡುದು? ಹುಟ್ಟಿದ ಹುಡುಗಿ ಗಂಡು ಹೆಣ್ಣು ಅಂತ ಗೊತ್ತಾಗಿದೆ, ಮತ್ತೇನು ಬಂದು ಡಾಕ್ಟರ್ ನೋಡುವ ಅವಶ್ಯಕತೆ ಉಂಟಾ? ಕಣ್ಣಿಗೆ ಕಾಣುದಿಲ್ಲ ಸತ್ಯ. ಈಗ ಈ ಮಕ್ಕಳು ಹೇಳ್ತಾರೆ, ನಾನು ಇನ್ನೂ ಮಾತಾಡಲ್ಲ, ನಾನೊಂದು ಮಿನಿಟ್ ಕೇಳಿ. ನಿನ್ನೆ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ, ಏನಾಯ್ತು ರೀ? ನಿನ್ನೆ ಕಂಪ್ಲೇಂಟ್ ಕೊಟ್ಟದ್ದು ಏನಾಯ್ತು? ನೀವು ಇನ್ವೆಸ್ಟಿಗೇಷನ್ ಮಾಡಿದ್ರಾ? ಎಂತ ಆಗ್ತಾ ಇದೆ? ಎಂತ ಆಗ್ತದೆ ಹೇಳಿ ನನಗೆ, ಏನಾಗ್ತಾ ಇದೆ? ನಿನ್ನೆ ಕಂಪ್ಲೇಂಟ್ ಕೊಟ್ಟದಕ್ಕೆ ನೀವು ಇಲ್ಲಿ ಗೇಟ್ ಕಾಯ್ತಾ ಇದ್ದೀರಿ. ನೀವು ಇಲ್ಲಿ ಗೇಟ್ ಕಾಯ್ತಾ ಇದ್ದೀರಿ. ಒಂದ್ ಹೇಳ್ತಾನೆ ಕೇಳಿ, ಈ ಶಾಲೆಗೆ ಹಿಂದಗಡೆ ಬಂದು ಕಲ್ಲು ಹೊಡೆಯುವಂತ ಜಾಯಮಾನ ನಮ್ದಲ್ಲ. ದೊಡ್ಡ ಮನಸ್ಸು ಮಾಡಿ ಇಂಥ ಶಿಕ್ಷಣ ಸಂಸ್ಥೆಗೆ ಹಿಂದೂಗಳ ಮಕ್ಕಳು ಬರ್ತಾರೆ. ಆ ಹಿಂದೂಗಳ ಮಕ್ಕಳಿಂದ ಇವರು ಶಾಲೆ ಕಲಿಸಿ ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೂ ಕೂಡ ಜ್ಞಾನ ಇರಬೇಕು. ಟೀಚರ್ ಅಂತ ಹೇಳಿದ್ರೆ ಬಹಳ ರೆಸ್ಪೆಕ್ಟ್ ಕೊಟ್ಟು ಕಾಲಿಡಿದ್ದಾರೆ ಅಂತ ಹೇಳಿಕೊಂಡ್ರೆ ಅವರಿಗೆ ಮೋದಿ 8 ಜನರಿಗೆ ರೇಪ್ ಮಾಡಿದೆಲ್ಲ ಮಾತಾಡ್ತಾರೆ ಅಂತ ಹೇಳಿದ್ರೆ ಇವರು. ಹಿಂದೂ ನಾಗನಿಗೆ ಹಾಲಾಗ್ತಾರೆ, ಹಾಲು ವೇಸ್ಟ್ ಮಾಡ್ತಾರೆ ಅಂತ ಒಂದು ಟೀಚರ್ ಮಾತಾಡ್ತಾರೆ ಅಂತ ಹೇಳಿದ್ರೆ ನಾನು ಕೇಳ್ತೇನೆ, ಯೇಸುವರ ಬಗ್ಗೆ ಈಗ ಕೇಳ್ತೇನೆ, ಅವರಿಗೆ ಆಗತ್ತಾ ಕೇಳಲಿಕ್ಕೆ? ಒಂದು ಟೀಚರ್ ಆದವರಿಗೆ ಸಾಮಾನ್ಯ ಜ್ಞಾನ ಇಲ್ಲ ಅಂತ ಹೇಳಿದ್ರೆ ಇಂಥವ್ರನ್ನ ಈ ಶಿಕ್ಷಣ ಸಂಸ್ಥೆ ಇಟ್ಕೊಳ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ತಕ್ಷಣ ವಜಾ ಮಾಡಬೇಕು. ಸತ್ಯಸ್ಥಕ್ಕೆ ಮಕ್ಕಳು ಹೇಳ್ತಾರೆ, ಬಿಒ ಅವರೇ ಇದನ್ನು ರೆಕಾರ್ಡ್ ಮಾಡ್ಕೊಳ್ಳಿ, ಕನ್ನಡದಲ್ಲಿ ಮಾತಾಡಪ್ಪ. ಇವತ್ತು ಈ ಘಟನೆ ಅವರು ಆಗುವಂತ ದೃಷ್ಟಿಯಲ್ಲಿ ನಿಮ್ಮ ಈ ಶಾಲೆಯಲ್ಲಿ ನಮ್ಮ ದೇವರುಗಳಿಗೆ, ನಮ್ಮ ದೈವಕ್ಕೆ, ನಮ್ಮ ವ್ಯವಸ್ಥೆಗೆ, ಹಿಂದೂ ಧರ್ಮಕ್ಕೆ ತಿಲಕ ಹಾಕುವುದರಿಂದ ಹಿಡಿದು ಎಲ್ಲ ವಿಚಾರದಲ್ಲಿ ಪ್ರತಿನಿತ್ಯ ಹಲವಾರು ವರ್ಷಗಳಿಂದ ಏನೆಲ್ಲ ಘಟನೆ ನಿಮ್ಮ ಕಣ್ಣಿಗೆ ಕಂಡಿದೆ, ನೀವು ನೋಡಿದ್ದೀರಿ, ನೀವು ಕೇಳಿದ್ದೀರಿ, ಹೇಳಿ. ನಮಗೆ ದಪ್ಪನಾಮ ಹಾಕುವಾಗ ಹೇಳ್ತಾರೆ, ನೀವೆಂತ ರೌಡಿ ಆಗಿ ಮಾಡಬೇಕು ಅಂತ ಹೇಳ್ತಾರೆ. ಆವಾಗ ನಮಗೆ ಬೇಜಾರಾಗ್ತದೆ. ನಾಳೆ ಇವನನ್ನ ತೆಗೆದ್ರೆ ನಿಮಗೆ ಬಿಡುವುದಿಲ್ಲ, ಅರ್ಥ ಮಾಡ್ಕೊಳ್ಳಿ. ವಿಡಿಯೋ ಎಲ್ಲ ಏನು ಬೇಕಾದ್ರೆ ಮಾಡಿ, ನೀವು ನಿಮ್ಮನ್ನು ನಾಚಿಕೆ ಆಗಬೇಕು. ಈ ಹುಡುಗರಿಗೆ ನಿಮ್ಮ ವಿರುದ್ಧ ಹೇಳ್ತಾರೆ ಅಂದ್ರೆ ನಾಳೆ ಅವನನ್ನು ಫೈಲ್ ಮಾಡ್ತೀರಾ? ಅವನನ್ನು ತೆಗಿತೀರಾ ಶಾಲೆಯಿಂದ? ನಮ್ಮ ಮಾನ ಮರ್ಯಾದಿಲ್ಲ ನಿಮ್ಗೆ. ಐಕ್ಯ ರೆಕಾರ್ಡ್ ಮಾಡ್ಕೊಂಡು ನಾಚಿಕೆ ಅವಳು ಹೊಟ್ಟೆಗೆ ಅನ್ನ ತಿನ್ನಿ. ಮತ್ತೆ ಖಡ್ಗ ಹಾಕಿದಕ್ಕೆ ಹೇಳ್ತಾರೆ, ಇದೆಂತ ಪ್ಲಾಸ್ಟಿಕ್ ಖಡ್ಗ ಅದನ್ನು ಕಿಕ್ಕಿ ನೋಡ್ತಾರೆ, ದೇವರಿಗ ಅಥವಾ ಪ್ಲಾಸ್ಟಿಕ್. ಅವಾಗ ನಾವೆಂತ ನಾಗದೇವರಿಗೆ ಹಾಲಾಗುದು ತುಂಬಾನೇ ಅಲ್ಲ. ಮತ್ತೆ ಪ್ರಸಾದ ಹಾಕ್ಬಾರ್ದು, ನಾವು ಪ್ರಸಾದ ಹಾಕ್ತೀವಿ. ಒಂದಂತೂ ಹೇಳ್ತೇನೆ ಕೇಳಿ, ರಾಮದೇವರಿಗೆ ಹೇಳಿದಂತ ಮಕ್ಕಳು, ಕೇಳಿದಂತ ಮಕ್ಕಳು ಸಪರೇಟ್ ಇದ್ದಾರೆ. ಅವರ ಹೆತ್ತವರು ಈಗ DDPIಗೆ ಕಂಪ್ಲೇಂಟ್ ಕೊಟ್ಟಾಗಿದೆ. ಅವರನ್ನ ಬೇಕಾದ್ರೆ DDPI ಆಫೀಸ್ಗೋ BO ಆಫೀಸ್ಗೆ ಕಳಿಸ್ಕೊಡ್ತೇವೆ. ರಾಮದೇವರ ಬಗ್ಗೆ ಏನ್ ಹೇಳಿದ್ದಾರೆ ಅದನ್ನ ನಾನು ಒಂದು ಹೇಳೋದು, ಆ ಮಕ್ಕಳಿಗೆ ಇದೇ ಟೀಚರಿಗೆ ಮಾರ್ಕ್ ಕೊಡಬೇಕು. ಅಷ್ಟು ಹೆದರಿಕೆ ಇಟ್ಟುಕೊಂಡು ಅವರು ಎದುರುಗಡೆ ನಿಂತಾರೆ ಅಂತ ಹೇಳಿದ್ರೆ ನಿಮ್ಮೆಲ್ಲರ ಅಧಿಕಾರಿಗಿಂತ ನಿಮ್ಮೆಲ್ಲರ ನೀವು ಹಿಂದೂಗಳಾಗಿ ಹುಟ್ಟಿ ನಿಮಗಿಂತ 1000 ಬಲ ಮಕ್ಕಳಾಗ್ಬೋದು. ಎಲ್ಲರಿಗಿಂತ ಮಕ್ಕಳಾಗ್ಬೋದು, ಮಕ್ಕಳಾಗ್ಬೋದು. ಹೆದರಿಕೆ ಇದೆ, ನಾಳೆ ಟೀಚರ್ ಫೈಲ್ ಮಾಡ್ತಾರೆ, ನಮ್ಮನ್ನ ಶಾಲೆಯಿಂದ ತೆಗಿದ್ದಾರೆ. ಅಷ್ಟು ಹೆದರಿಕೆ ಇದ್ದು ರಾಮನಿಗೆ ಮಾತಾಡುವಾಗ ಅವು ಮಕ್ಕಳು ಎದುರುಗಡೆ ಬಂದ್ರೆ ಅಂತ ಹೇಳಿದ್ರೆ ಅವರಿಗಿದ್ದಷ್ಟು ಸಾಮಾನ್ಯತೆಯನ್ನ ಈ ಅಧಿಕಾರಿ ವರ್ಗದವರಿಗಿಲ್ಲ.